ದಿನನಿತ್ಯ ಅನುಸರಿಸಬೇಕಾದ ಒಳ್ಳೆಯ ಅಭ್ಯಾಸಗಳು. ಬೆಳಗ್ಗೆ ಎದ್ದ ತಕ್ಷಣ ತಾಮ್ರದ ಪಾತ್ರೆಯಲ್ಲಿರುವ ನೀರು ಅಥವಾ ಮಡಕೆಯಲ್ಲಿಟ್ಟಿರುವ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ನೀರನ್ನು ನಿಂತು ಕುಡಿಯದೆ ಕುಳಿತುಕೊಂಡು ನಿಧಾನವಾಗಿ ಕುಡಿಯಿರಿ. ಬೆಳಗಿನ ವೇಳೆ ಎಳೆ ಬಿಸಿಲಿಗೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಬೆಳಗ್ಗೆ ಸಾಧ್ಯವಾಗದಿದ್ದರೆ ಸಂಜೆ ಸೂರ್ಯಾಸ್ತಮದ ಹೊತ್ತಿಗೆ ಇರುವಂತಹ ಬಿಸಿಲಿಗೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ಅಥವಾ ವಾಕಿಂಗ್ ಮಾಡಿ. ಊಟ ಮಾಡಿದ ತಕ್ಷಣ ಅಥವಾ ಏನನ್ನಾದರೂ ತಿಂದ ತಕ್ಷಣ ಬಾಯಿಯನ್ನು ಚೆನ್ನಾಗಿ ಮುಕ್ಕಳಿಸುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಇದರಿಂದ ಹಲ್ಲು ಮತ್ತು ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಹಸಿವಾದಾಗ ಮಾತ್ರ ಊಟ ಮಾಡಿ. ಮತ್ತೆ ಮಧ್ಯದಲ್ಲಿ ಬೇರೆ ಏನನ್ನಾದರೂ ತಿನ್ನುವುದನ್ನು ನಿಲ್ಲಿಸಿ. ಪದೇ ಪದೇ ತಿನ್ನುವುದರಿಂದ ತೂಕ ಹೆಚ್ಚಾಗುವುದು. ಆಹಾರ ಸೇವಿಸುವಾಗ ನಿಧಾನವಾಗಿ ಜಗಿದು ತಿನ್ನಿ. ಗಡಿಬಿಡಿಯ ಮನಸ್ಥಿತಿಯಿಂದ ತಿನ್ನಬೇಡಿ. ದಿನಕ್ಕೆ 2ಕ್ಕಿಂತ ಹೆಚ್ಚು ಬಾರಿ ಚಹಾ ಅಥವಾ ಕಾಫಿ ಕುಡಿಯುವ ಅಭ್ಯಾಸ ಇಟ್ಟುಕೊಳ್ಳಬೇಡಿ. ಕೆಲವರಿಗೆ ಬೆಳಗಿನ ತಿಂಡಿಯ ಜೊತೆಗೆ ಕಾಫಿ ಕುಡಿಯುವ ಅಭ್ಯಾಸ ಇರುತ್ತದೆ. ಇದನ್ನು ನಿಲ್ಲಿಸಿ. ತಿಂಡಿ ತಿಂದು ಅರ್ಧ ಗಂಟೆಯ ನಂತರ ಕುಡಿಯಿರಿ. ತಮ್ಮ ವಯಸ್ಸಿಗೆ ಅನುಗುಣವಾಗಿ ಶಕ್ತಿ ಇರುವಷ್ಟು ಮಾತ್ರ ಕೆಲಸ ಮಾಡಬೇಕು. ಅತಿಯಾಗಿ ಕೆಲಸ ಮಾಡಿ ಆಯಾಸ ಮಾಡಿಕೊಳ್ಳಬಾರದು. ತನ್ನ ವಯಸ್ಸಿಗೆ ತಕ್ಕಂತೆ ವ್ಯಾಯಾಮವನ್ನು ಮಾಡಬೇಕು. ದಿನದಲ್ಲಿ ಕನಿಷ್ಠ ಅರ್ಧ ಗಂಟೆಯಾದರೂ ಬೆಳಗ್ಗೆ ಅಥವಾ ಸಂಜೆ ವಾಕಿಂಗ್ ಮಾಡಬೇಕು. ರಾತ್ರಿ ವೇಳೆಯಲ್ಲಿ ಮೊಸರು, ಐಸ್ ಕ್ರೀಮ್, ಕರಿದ, ಖಾರದ, ಕೊಬ್ಬು ಇರುವ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಬೇಕು ಹಾಗೂ ರಾತ್ರಿ 8 ಗಂಟೆಯ ಒಳಗೆ ಊಟ ಮುಗಿಸಿರಬೇಕು. ತಂಪು ಪಾನೀಯಗಳ ಸೇವನೆಯಿಂದ ಶರೀರಕ್ಕೆ ಯಾವುದೇ ಕ್ಯಾಲರಿ ದೊರಕುವುದಿಲ್ಲ, ಆದರೆ ಶರೀರದ ತೂಕ ಹೆಚ್ಚಾಗತ್ತೆ. ಮಲಗುವ ಕೋಣೆಯೊಳಗೆ ಯಥೇಚ್ಛವಾಗಿ ಗಾಳಿ ಬೆಳಕು ಬರುವಂತೆ ನೋಡಿಕೊಳ್ಳಿ. ಮದ್ಯಪಾನ ಹಾಗೂ ಧೂಮಪಾನ ಸೇವನೆಯನ್ನು ತ್ಯಜಿಸುವುದು ಒಳ್ಳೆಯದು. ಇಲ್ಲದಿದ್ದರೆ ಇದು ಚಯಾಪಚಯ ಕ್ರಿಯೆ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವುದು. ಹುಳಿ ಹಾಗೂ ಉಪ್ಪು ಹೆಚ್ಚು ಇರುವ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಕೂಡದು. ಆಹಾರದಲ್ಲಿ ಹಸಿರು ಸೊಪ್ಪು, ತರಕಾರಿ, ಮೊಳಕೆ ಕಾಳು ಹಾಗೂ ಹಣ್ಣುಗಳ ಸೇವನೆ ಮಾಡುವುದು ಒಳ್ಳೆಯದು. ಕೋಪತಾಪಗಳನ್ನು ದೂರ ಮಾಡಿ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು. ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳೋದ್ರಿಂದ ವಯೋಸಹಜವಾಗಿ ಬರುವಂತಹ ದೀರ್ಘಕಾಲ ಬಳಲುವ BP, ಶುಗರ್, ಲಕ್ವದಂತಹ ಕಾಯಿಲೆಗಳನ್ನು ದೂರ ಇಡಬಹುದು. ನೆಟ್ಟಗೆ ನಿಲ್ಲಬೇಕು, ನೆಟ್ಟಗೆ ಕುಳಿತುಕೊಳ್ಳಬೇಕು, ನೆಟ್ಟಗೆ ನಡೆಯಬೇಕು. ಯಾವ ಕಾರಣಕ್ಕೂ ಬಗ್ಗಬಾರದು. ಆತ್ಮವಿಶ್ವಾಸದಿಂದ ಇರಬೇಕು. ಪ್ರತಿದಿನವೂ ಕ್ರಮವಾಗಿ ಮಲವಿಸರ್ಜನೆ ಆಗುವಂತೆ ನೋಡಿಕೊಳ್ಳಬೇಕು. ರಾತ್ರಿ ಊಟವಾದ ತಕ್ಷಣ 5 ನಿಮಿಷ ನಿಧಾನವಾಗಿ ನಡೆದಾಡಿ ನಂತರ ಮಲಗಬೇಕು. ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ನಕಾರಾತ್ಮಕವಾಗಿ ಯೋಚಿಸುವುದನ್ನು ಕಡಿಮೆ ಮಾಡಿ. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಮೆದುಳು ತನ್ನ ಕ್ರಿಯಾಶಕ್ತಿಯನ್ನು ಕಳೆದುಕೊಳ್ಳುವ ಯಾವುದೇ ಮಾದಕ ವಸ್ತುಗಳನ್ನು ಉಪಯೋಗಿಸಬಾರದು. ನಿದ್ದೆ ಮಾತ್ರೆಯನ್ನು ಉಪಯೋಗಿಸಿದರೆ ಲಕ್ವ ಹೊಡೆಯುವ ಸಾಧ್ಯತೆ ಇರುತ್ತದೆ. ವೈದ್ಯರ ಸಲಹೆ ಇಲ್ಲದೆ ಯಾವ ಔಷಧಿಗಳನ್ನು ಉಪಯೋಗಿಸಬಾರದು. ಯಾವುದೇ ಆಹಾರವನ್ನು ಅತಿಯಾಗಿ ಸೇವಿಸಬಾರದು. ದಿನಕ್ಕೆ 2 ವೇಳೆ ಆಹಾರವನ್ನು ಸೇವಿಸುವುದು ಹಾಗೂ 2 ಸಾರಿ ಮಲವಿಸರ್ಜನೆ ಮಾಡುವವನು ತುಂಬ ಆರೋಗ್ಯವಂತ ಎಂದು ಆಯುರ್ವೇದದಲ್ಲಿ ಹೇಳಲಾಗುತ್ತದೆ. ದಿನಕ್ಕೆ 6 ಸಾರಿ ಮೂತ್ರ ಮಾಡುವವನು, ಸದಾ ಎಡಗಡೆ ಮಲಗುವವನು, ಚಿಂತೆಯ ದೂರ ಮಾಡುವ ಶಕ್ತಿಯನ್ನು ಪಡೆದಿರುವವನು ದೀರ್ಘಾಯುಷಿ ಆಗುವನು ಎಂದು ಆಯುರ್ವೇದದಲ್ಲಿ ಹೇಳಲಾಗುತ್ತದೆ. ವಾರಕ್ಕೆ 1 ದಿನ ಉಪವಾಸ ರೂಢಿಯಾಗಿ ಇಟ್ಟುಕೊಳ್ಳಬೇಕು. ನಮ್ಮ ಶರೀರಕ್ಕೆ ತೊಂದರೆ ಕೊಡುವ ಅಥವಾ ಅಲರ್ಜಿ ಉಂಟು ಮಾಡುವ ಯಾವುದೇ ಆಹಾರ ಪದಾರ್ಥಗಳನ್ನು ತಿನ್ನಬಾರದು. ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.